ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ದಿನಾಲೂ ನಾನು ಪ್ರತಿ ಒಂದು ಚಾಪ್ಟರ್ ಮೇಲೆ MCQ ಮತ್ತು FIB ಪ್ರಶ್ನೆಗಳನ್ನು ನಾನು ಹಾಕ್ತಾಯಿದ್ದೀನಿ. ಅಷ್ಟೇ ಉತ್ಸುಕತೆಯಿಂದ ನೀವು ಸಹಿತ ಅವನ್ನು ಬರೆದು ಸಬ್ಮಿಷನ್ ಮಾಡ್ತಾಯಿದ್ದೀರಿ. ಬಹಳ ಸಂತೋಷದ ವಿಷಯ. ಮುಂದುವರಿದು ಅಪ್ ಟು ಗ್ರಾವಿಟೇಷನ್ವರೆಗೂ ಸಹಿತ ನಾನು ಪ್ರತಿದಿನ ಒಂದೊಂದು ಚಾಪ್ಟರ್ಗಳ MCQ ಮತ್ತು FIBಯನ್ನು ಕಳಿಸ್ತಾನೆ ಇದ್ದೀನಿ. ಅವನ್ನ ನೀವು ಸಪ್ರೇಟ್ ನೋಟ್ಬುಕ್ನಲ್ಲಿ ಬರೆದು ಅದನ್ನು ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಓದಲಿಕ್ಕೆ ಅನುಕೂಲ ಆಗುತ್ತೆ. ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮುಗಿದ ನಂತರ ಎಲ್ಲ ಅಸೈನ್ಮೆಂಟನ್ನು ನೀವು ನಮಗೆ ಸಬ್ಮಿಷನ್ಗೆ ಮಾಡಬೇಕು. ಮುಂದುವರಿದು ಇವತ್ತು ನಾನು ಇಂಪಾರ್ಟೆಂಟ್ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಯಾವ ರೀತಿ ನಮಗೆ ಇಲ್ಲಿ ಕೇಳ್ಬೋದು ಅಂತಕ್ಕದ್ದನ್ನು ನಾನು ಕೆಲವೊಂದಿಷ್ಟು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋನಿದ್ದೀನಿ. ಸೊ ಇಲ್ಲಿ ಫಸ್ಟ್ ಒನ್ ಅಂತ ಹೇಳಿದ್ರೆ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ S = ut ಪ್ಲಸ್ ಆಫ್ ಹಾಫ್ AT ಸ್ಕ್ವೇರ್ ಬೈ ಯೂಸಿಂಗ್ VT ಗ್ರಾಫ್, ಅಂದರೆ ವೆಲಾಸಿಟಿ ಟೈಮ್ ಗ್ರಾಫ್. ಅದನ್ನು ನೀವು ಯೂಸ್ ಮಾಡಿಬಿಟ್ಟು ಈ ಇಕ್ವೇಷನನ್ನು ನೀವು ಡಿರೈವ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ V² = u² ಪ್ಲಸ್ ಆಫ್ 2as ಬೈ ಯೂಸಿಂಗ್ ದ BT ಗ್ರಾಫ್ ಅಂತಕ್ಕಂಥದ್ದು. ಸೊ ಇವನ್ನ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ, ನಿಮಗೆ ಪ್ರೊಬಾಬಲ್ ಆಗಿ ಅವ್ರು ಕೇಳ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಇನ್ನು ಮುಂದುವರೆದಂಥ ಮುಂದಿನ ಒಂದು ಚಾಪ್ಟರ್ನಲ್ಲಿ ಅಂತ ಹೇಳಿದ್ರೆ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಆಫ್ 2 ಕನ್ಕರೆಂಟ್ ವೆಕ್ಟರ್ಸ್. ಇಲ್ಲಿ ಸ್ವಲ್ಪ ಜಾಸ್ತಿ ಅವ್ರಿಗೆ ಕೇಳೋದು ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ, ಬಟ್ ನೀವು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಇನ್ನು ಮುಂದೆ ಬರ್ತಕ್ಕಂಥದ್ದು ಆಬ್ಟೈನ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಪ್ರೊಜೆಕ್ಟೈಲ್ ಮೋಷನ್ ಅಂತಕ್ಕಂಥದ್ದು. ಅಂದರೆ ಅಲ್ಲಿ ನಿಮಗೆ ಶೋ ದ್ಯಾಟ್ ದ ಟ್ರಾಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಈಸ್ ಅ ಪ್ಯಾರಾಬೋಲಾ ಅಂತಲೂ ಕೇಳ್ತಾರೆ. ಸೊ ಇದು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಕ್ವಶನ್ನು ನಿಮಗೆ ಎಲ್ಲ ಮೋಷನ್ ಇನ್ ಪ್ಲೇನಲ್ಲಿ. ಅದೇ ರೀತಿ ವಾಟ್ ಈಸ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಸೆಂಟ್ರಿಪಿಟಲ್ ಎಕ್ಸಲರೇಷನ್. ಇವು ಮೂರು ಪ್ರಶ್ನೆಗಳು ನಿಮಗೆ ಮೋಷನ್ ಇನ್ ಪ್ಲೇನಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವಶನ್ಸು, ನಿಮಗೆ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಇನ್ನು ಲಾಸ್ ಆಫ್ ಮೋಷನಿಗೆ ಬಂದರೆ, ಸ್ಟ್ರೇಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಆ್ಯಂಡ್ ಹೆನ್ಸ್ ಡಿರೈವ್ ಆನ್ ಎಕ್ಸ್ಪ್ರೆಷನ್ F = m/a. ಇದು ಸಹಿತ ನಿಮಗೆ ಬಹಳಷ್ಟು ಫ್ರೀಕ್ವೆಂಟಾಗಿ ಕೇಳ್ತಕ್ಕಂಥ ಪ್ರಶ್ನೆ. ಇನ್ನು ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇರೋದು, ಸ್ಟೇಟ್ ಆ್ಯಂಡ್ ಪ್ರೂವ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಇನ್ ಕೇಸ್ ಆಫ್ 2 ಕೊಲೈಡಿಂಗ್ ಬಾಡೀಸ್ ಅಂತ ಹೇಳಿ. ಇದು ಸಹಿತ ನಿಮಗೆ ಆ ಚಾಪ್ಟರ್ನಲ್ಲಿ ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಅದ್ರ ಜೊತೆಗೆ ನೀವು ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಎ ಕಾರ್ ಆನ್ ಎ ಬ್ಯಾಂಕ್ಡ್ ರೋಡ್ ಇನ್ ಎ ಸರ್ಕ್ಯುಲರ್ ಮೋಷನ್, ಇದನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ. ಬಟ್ ನೀವು ಕನ್ಸರ್ವೇಷನ್, ಲಾ ಆಫ್ ಕನ್ಸರ್ವೇಷನ್ ಮತ್ತು F = ma ಅಂತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದು ಉತ್ತಮ. ಇನ್ನು ಮುಂದುವರೆದಂಥ ವರ್ಕ್ ಪವರ್, ಎನರ್ಜಿ ಪವರ್ನಲ್ಲಿ ನಾವು ನೋಡೋದಾದರೆ, ಸ್ಟೇಟ್ ಆ್ಯಂಡ್ ಪ್ರೂವ್ ದ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಅ ವೇರಿಯಬಲ್ ಫೋರ್ಸ್ ಅಂತಕ್ಕಂಥದ್ದು. ಅದೇ ರೀತಿ ಶೋ ದ್ಯಾಟ್ ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಅ ಫ್ರೀಲಿ ಫಾಲಿಂಗ್ ಬಾಡಿ ಅಂಡರ್ ಗ್ರಾವಿಟಿ ಈಸ್ ಕನ್ಸರ್ವ್ಡ್ ಅನ್ನೋವಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್, ನಿಮಗೆ ಫ್ರೀಕ್ವೆಂಟ್ಲಿ ಕೇಳ್ತಾರೆ ಇದನ್ನು ಸಹಿತ. ಅದ್ರ ಜೊತೆಗೆ ನೀವು ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ವೆಲಾಸಿಟೀಸ್ ಆಫ್ ಕೊಲೈಡಿಂಗ್ ಪಾರ್ಟಿಕಲ್ಸ್ ಆಫ್ಟರ್ ದ ಕೊಲಿಜನ್ ಇನ್ ಅ 1-dimensional ಎಲಾಸ್ಟಿಕ್ ಕೊಲಿಜನ್, ಇದು ಸಹಿತ ನೀವು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಇನ್ನು ಇದರಲ್ಲಿ ಇನ್ನೊಂದು ಕೇಳ್ತಕ್ಕಂಥ ಚಾನ್ಸಸ್ ಏನಿದೆ ಅಂತ ಹೇಳಿದ್ರೆ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಆನ್ ಎಲಾಸ್ಟಿಕ್ ಸ್ಟ್ರೆಚ್ ಸ್ಟ್ರಿಂಗ್ ಅಂತ ಹೇಳಿ. ಇವನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದೆ ಬರೆದಂಥದ್ದು ಅಂದರೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ನಲ್ಲಿ ನಾವು ಬಂದರೆ, ಶೋ ದ್ಯಾಟ್ ದ ಟಾರ್ಕ್ ಈಸ್ ಈಕ್ವಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್ ಅಂತ ಹೇಳಿ. ದಟ್ ಈಸ್ ಟೋ ಈಕ್ವಲ್ಸ್ ಟು d/dt ಆಫ್ L ಅಂತ ಏನು ನಾವು ಪ್ರೂವ್ ಮಾಡ್ತೀವಲ್ಲ, ಆ ಇಕ್ವೇಷನ್ನು. ಇನ್ನು ಅಲ್ಲಿ ಇನ್ನೊಂದು ಪ್ರಶ್ನೆಗಳನ್ನು ಬರೋದಾದರೆ, ಡಿರೈವ್ ಆನ್ ಸೆಂಟರ್ ಆಫ್ ಮಾಸ್ assuming that the expression for the velocity of center of mass show that the center of mass moves as if all the masses of the system is concentrated at the center of mass and all external forces were
ಅಪ್ಲೈ ಟು ದ್ಯಾಟ್ ಪಾಯಿಂಟ್ ಅಂತ ಹೇಳಿ ಇದು ಸಹಿತ ಬರ್ತಕ್ಕಂಥದ್ದು ಭಾಳ. ಇನ್ನು ನೆಕ್ಸ್ಟು ಇಲ್ಲಿ ಗ್ರಾವಿಟೇಷನಲ್ಲಿ ಬಂದರೆ ಬಹಳಷ್ಟು ನಿಮಗೆ ಚಾನ್ಸಸ್ ಇರುತ್ತೆ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಎಕ್ಸಲ್ರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಎ ಪಾಯಿಂಟ್ ಅಬೋವ್ ದ ಸರ್ಫೇಸ್ ಆಫ್ ದ ಅರ್ತ್. ಸೊ ಅಂದರೆ ಆ್ಯಸ್ ದ ಹೈಟ್ ಇನ್ಕ್ರೀಸಸ್ ದ ವ್ಯಾಲ್ಯೂ ಆಫ್ ಎಕ್ಸಲ್ರೇಷನ್ ಡ್ಯೂ ಟು ಗ್ರಾವಿಟಿ ಡಿಕ್ರೀಸಸ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಎಕ್ಸಲ್ರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಎ ಪಾಯಿಂಟ್ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್. ಅಂದರೆ ಇಲ್ಲಿ ಡೆಪ್ತ್ ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಾಗೆ ಎಕ್ಸಲ್ರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂನು ಸಹಿತ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ನಾವು ಪ್ರೂವ್ ಮಾಡಿದ್ವಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಪಾರ್ಟಿಕಲ್ ಎಟ್ ಎ ಪಾಯಿಂಟ್ ಡ್ಯೂ ಟು ದ ಅರ್ತ್. ಅಂದರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ V = ಮೈನಸ್ ಆಫ್ G(m)/r ಅಂತ ಏನು ಬರುತ್ತಲ್ಲ ಅದನ್ನು ಸಹಿತ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿ. ಇನ್ನು obtain the expression for the escape velocity for an object from the surface of earth, and also you should know the meaning of escape velocity and the value of escape velocity. And another equation is derive an expression for the orbital velocity ಅಥವಾ orbital speed of an satellite around the earth. ಇದನ್ನು ಸಹಿತ ನೀವು ಪ್ರಾಕ್ಟೀಸ್ ಮಾಡಿ. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ಸ್ ಅಂಥೇಳಿ ಅಲ್ಲಿ ನಿಮಗೆ 3 ಲಾಸ್ ಬರುತ್ತೆ. ಅವನು ಸಹಿತ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಇವೆಲ್ಲ ಪ್ರಶ್ನೆಗಳು ಅನುಕೂಲ ಆಗ್ತದೆ. ಪ್ರೊಬ್ಯಾಬಿಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಪ್ರಶ್ನೆಗಳಲ್ಲಿ ನಿಮಗೆ 3 ಮಾರ್ಕ್ಸ್ನಿಗೆ ಕೇಳ್ಬೋದು, 5 ಮಾರ್ಕ್ಸಿಗೂ ಸಹಿತ ಕೇಳ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಬಟ್ ಯಾವುದೇ ಕೆಲಸಕ್ಕೂ ಸಹಿತ ನೀವು ನಿಮ್ಮ ಯಾವ ರೀತಿ ವರ್ಕನ್ನು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ನಿಮ್ಮ ಪ್ರತಿಫಲ ಇರುತ್ತೆ ಹೊರತು ಮತ್ತು ಬೇರೆ ಏನೂ ಇರೋದಿಲ್ಲ. ಆ ಒಂದು ವಿಚಾರಕ್ಕಾಗಿ ನೀವು ಎಷ್ಟು ವರ್ಕ್ ಮಾಡ್ತೀರಿ ಈಗಲಿಂದನೇ ಯಾವ ರೀತಿ ನಿಮ್ಮ ವರ್ಕನ್ನು ನೀವು ಮಾಡ್ತಾ ಹೋಗ್ತೀರಿ ಇದ್ರ ಮೇಲೇ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಆ ಒಂದು ದೃಷ್ಟಿಯಲ್ಲಿ ನೀವು ಭೌತಶಾಸ್ತ್ರ ವಿಷಯದಲ್ಲಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ನ ಭಾಳ ಚೆನ್ನಾಗಿ ಮಾಡಿ ನಿಮ್ಮ ಫಲಿತಾಂಶವನ್ನು ಬಹಳ ಚೆನ್ನಾಗಿ ನೀಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಚೆನ್ನಾಗಾಗಲಿ, ಎಲ್ಲ ವಿಷಯಗಳು ಸಹಿತ ಚೆನ್ನಾಗಿಯೇ ಬರೀರಿ ಅಂತ ಹೇಳ್ತಾ ನಿಮಗೆ ಅಡ್ವಾನ್ಸ್ ಆಗಿ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಮೂಲಕ ಎಲ್ಲರೂ ಸಹಿತ ಖುಷಿಯಾಗಿ ಇರ್ರಿ. ಧನ್ಯವಾದಗಳು.